ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಮಲೆನಾಡು ಭಾಗದಲ್ಲಿ ಕಳೆದ 2-3 ವಾರಗಳಿಂದ ಮಳೆರಾಯನ ಆರ್ಭಟ ಹೆಚ್ಚಾಗಿದ್ದು ಅನೇಕ ಕಡೆ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ಮನೆಗಳ ಗೋಡೆಗಳು ಕುಸಿದಿರುವ ಘಟನೆಗಳು ನಡೆದಿದೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಾದ್ಯಂತ ಮಳೆರಾಯನ ಆರ್ಭಟಕ್ಕೆ ಧರೆಗೆ ಉರುಳಿದ ಮರಗಳ ಸಂಖ್ಯೆ ಹೆಚ್ಚಾಗಿದೆ. ನಗರಸಭೆ ವ್ಯಾಪ್ತಿಯ ವಿವಿಧ ಕಡೆ ಮರಗಳು ಹಾಗೂ ಮನೆಗಳ ಗೋಡೆ ಕುಸಿದಿರುವ ಘಟನೆ ನಡೆದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಘಟನೆಯಲ್ಲಿ ಪ್ರಾಣಹಾನಿ ಸಂಭವಿಸಿಲ್ಲ. ಸಾಗರ ನಗರಸಭೆ ವ್ಯಾಪ್ತಿಯ ಒಂದು ವಾರ್ಡಿನಲ್ಲಿ ಬೃಹತ್ ಗಾತ್ರದ ಮರವೊಂದು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಹೌದು, ಸಾಗರ ನಗರಸಭೆ ವ್ಯಾಪ್ತಿಯ 31ನೇ ವಾರ್ಡಿನಲ್ಲಿ ಬೃಹತ್ ಗಾತ್ರದ ಮರವೊಂದು ಸಂಪೂರ್ಣ ಜೀವ ಕಳೆದುಕೊಂಡಿದ್ದು ಯಾವಾಗ ಕೆಳಗೆ ಬೀಳುತ್ತೋ ಆ ಭಗವಂತನೇ ಬಲ್ಲೆ. ಈ ಬೃಹತ್ ಗಾತ್ರದ ಮರದ ಕೆಳಗೆ ಅನೇಕ ಮನೆಗಳು ಇದ್ದು ಆ ಮನೆಯ ನಿವಾಸಿಗಳು ರಾತ್ರಿಯ ಸಂದರ್ಭದಲ್ಲಿ ಹಾಗೂ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ನಡೆಸಬೇಕು. ಇನ್ನು ಸ್ಥಳೀಯ ನಗರಸಭಾ ಸದಸ್ಯರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯರು ಅನೇಕ ಬಾರಿ ಅರ್ಜಿ ನೀಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಿಲ್ಲ. ವಿವಿಧ ಕಡೆ ಮರಗಳು ಬೀಳುವ ಘಟನೆಗಳು ನಡೆಯುತ್ತಿದ್ದು ಈ ರೀತಿಯ ಬೀಳುವ ಸ್ಥಿತಿಯಲ್ಲಿ ಇರುವ ಮರ ತೆಗೆಯಬೇಕು ಎಂದು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. 31ನೇ ವಾರ್ಡು 31ನೇ ವಾರ್ಡು ಆದ್ರೆ ಈಗ ಇದು ವಾರ್ಡು ದೊಡ್ಡ ವಾರ್ಡು. ಆದ್ರೆ ಇದು ಕೌನ್ಸಿಲರ್ ಮಾತ್ರ ಯಾವ್ದಕ್ಕೂ ಇದು ದಯವಿಟ್ಟು ಸ್ವಲ್ಪ ಬಂದು ಹೋಗಕ್ ಮುಖ ತೋರ್ಸಲ್ಲ. ಅವನು ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಯಾವತ್ತು ದಯವಿಟ್ಟು ಅದನ್ನ ಸ್ವಲ್ಪ ಮರಕ್ಕೊಂದು ವ್ಯವಸ್ಥೆ ಮಾಡಿ. ತನ್ವೀರ್ ಸಾಬ್ರು ಆದ್ರೆ ಅವ್ರು ಹೆಂಡತಿ ಕೌನ್ಸಿಲರ್ ಅಂತ ಮುಖ ಅಂತೂ ನಾವ್ ನೋಡಿಲ್ಲ. ಅವ್ರು ಒಂದು ದಿನ ಅವ್ರ ಮಟ್ಟಿಗೂ ನಾವು ಬಂದು ನೋಡಿಲ್ಲ, ಯಾರಂತನೂ ಗೊತ್ತಿಲ್ಲ. ಆದ್ರೆ ಈ ಮರ ಅಂತೂ ಬಿದ್ದು ಯಾವತ್ತೇನು ಬೀಳತ್ತೋ ಗೊತ್ತಿಲ್ಲ. ಅಕ್ಕಪಕ್ಕ ಮನೆಗೆ ಎಲ್ಲರಿಗೂ ತೊಂದ್ರೆ ಇದೆ. ಇಲ್ಲಿಂದ ರಸ್ತೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಗಾಡಿಗಳು, ಮಕ್ಕಳು, ಮರಿ ಶಾಲೆಯಿಂದ ಇಲ್ಲಿಂದಾನೇ ಹೋಗ್ಬೇಕು. ಯಾವ ಟೈಮಿಗೆ ಮರ ಬೀಳತ್ತಂತ ಗೊತ್ತಿರಲ್ಲ. ಈ ಚರಂಡಿನೂ ಅಷ್ಟೇ ನಾವೇ ನಮ್ ಚರಂಡಿ ನಾವೇ ಕ್ಲೀನ್ ಮಾಡ್ಕೋಬೇಕು. ಆ ಹಿಂದ್ಗಡೆ ಅಂತೂ ನೀರಂತೂ ಹೋಗದೇ ಇಲ್ಲ, ಆ ರೀತಿ ಆಗಿದೆ. ಪಾಪ ನಾವ್ ಎಷ್ಟು ಪಾಪ ಈಗ ಕಾಸಿಮಣ್ಣ ಅವರು ದುಡ್ಡೆಲ್ಲ ಕೊಟ್ಟು ಕರ್ಸಕ್ಕಂತ ಬಂದಾರೆ. ಆದ್ರೂ ಅವ್ರು ಯಾರು ಬಂದಿದ್ದು ಹೋಗಿಲ್ಲ. ಪಾಪ ಅವ್ರದೇ ದುಡ್ಡು ಹೋಗಿದೆ ಬಿಟ್ರೆ ಯಾರು ಹೋಗಿಲ್ಲ. ಸಹಾಯ ಮಾಡ್ತಾ ಇದಾರೆ. ಅವ್ರು ಇದಕ್ಕೋಸ್ಕರ ಮರ ಅದು ಓನರ್ ಅಂತೂ ಮನೆ ಓನರ್ ಮನೆ ಬಿಟ್ಟು ಹೋದ್ಮೇಲಂತೂ ಆ ಮರದ ಕಡೆ ಅಂತ ನೋಡ್ತಾನೆ ಇಲ್ಲ. ಅವರು ಬರ್ತಾ ಇಲ್ಲ. ಮರ ಯಾರು ಕಡಿತಾ ಇದ್ರೆ ನೀವು ಕರ್ಸ್ಕೊಳ್ರಿ ಬಿಡ್ರಿ ಅಂತ ಇದ್ದಾರೆ. ಮುಖ ಬರೋದಿಲ್ಲ. ಅವ್ರು ಏನಿಂದ ಅವ್ರು ಓಟ್ ಹಾಕಕ್ ಮಾತ್ರ ಬರ್ತಾರೆ. ಓಟಿನ ದಿವಸ ಮಾತ್ರ ಬರ್ತಾರೆ, ಇಲ್ಲದ್ರೆ ಬರಲ್ಲ. ನೀರಿಗಂತೂ 1 ವಾರ ನೀರೇ ಇಲ್ಲ. ಆಯ್ತಾ, ಈ ಚರಂಡಿ ಎಲ್ಲ ಅಂತೂ ತುಂಬಾ ಇದು ಕೊಳೆ ಅಂದ್ರೆ ಕೊಳೆ ಇದೆ, ಕೆಸರು ಇದೆ, ವಾಸನೆ ಹೊಡಿತಾ ಇರುತ್ತೆ. ಮಕ್ಕಳು ಮರಿ ಸಣ್ಣ ಮಕ್ಕಳು ಮಗು ಇದೆ. ಈ ಮರ ಅಷ್ಟೇ ಯಾವ ಟೈಮ್ ಮರ ಬೀಳತ್ತೋ ಏನೋ ಅಂತ ಅದು ಒಂದು ಹೆದರಿಕೆ ಇದೆ. ಅಕ್ಕಪಕ್ಕ ಮನೆದು ಮಕ್ಕಳಿದಾವೆ. ಆಯ್ತಾ, ಇಷ್ಟೊಂದು ಯಾರಾದ್ರೂ ದಯವಿಟ್ಟು ಅದನ್ನ ಮಾಡ್ಕೊಟ್ರೆ ಕೌನ್ಸಿಲರ್ ಹೇಳಿ ಕರ್ದಿ ಅದನ್ನ ಮಾಡಿಸ್ರಿ ಅಷ್ಟೇ ಹೇಳೋದು. 9ನೇ ವಾರ್ಡ್ ನಂಬರ್ 31 ನಮ್ಗೆ ಏನದಂದ್ರ ಮನೆ ಮೇಲೆ ಮರ ಬೀಳುವಂತ ಸಂದರ್ಭ ಐತಿ. ಯಾರು ಕ್ರಮ ತಗೊಳುದಿಲ್ಲ. ನಗರಸಭೆಯಲ್ಲಿ ಅರ್ಜಿ ಕೊಟ್ಟರು ಅರ್ಜಿ ತಗೊಂಡಿಲ್ಲ. ಯಾರು ಬಂದು ತಿರುಗಿ ನೋಡುದಿಲ್ಲ. ಕೌನ್ಸಿಲ್ ಅಲ್ಲಿ ಯಾರಲ್ಲಿ ಈ ಮನೆ ಜಾಗದ ಮಾಲೀಕರು ಬಂದು ನೋಡುದಿಲ್ಲ. 3 ತಿಂಗಳಿಂದ ಅರ್ಜಿ ಕೊಟ್ಟಿದ್ದೀನಿ ನಾನು ನಗರಸಭೆ. ಯಾರು ಬಂದನ್ನು ತಿರುಗಿ ನೋಡ್ಲಿಲ್ಲ. ನಾಳೆ ಏನದ ಬಂದು ನಮ್ಗೆ ಜೀವ ಅನ್ನೋದು ಸತ್ತ ಹೋದ್ರೆ ಯಾರು ಜವಾಬ್ದಾರಿ ಯಾರದಾರ ಇವರು? ಅದಕ್ಕೋಸ್ಕರ ನಮ್ಗೆ ಇದೊಂದು ತೀರ್ಮಾನ ಮಾಡ್ಕೊಡ್ಬೇಕಂತ ನಾ ಕೇಳ್ಕೊತಿದ್ದೆ ಅಷ್ಟೇ. ಸರ್, 31ನೇ ವಾರ್ಡ್ ಇದು. 31ನೇ ವಾರ್ಡ್ ನಲ್ಲಿ ಭಾರಿ ವರ್ಷದಿಂದ ಮರ ಇದೆ. ಇದು ಜಾಗದ ಓನರಿಗೆ ಕೇಳಿದ್ರೆ ಇಲ್ಲ ಇಲ್ಲಿ ದೇವರಿದೆ ಅಂತಾರೆ. ಆ ಕಡೆ ಈ ಕಡೆ ಎಲ್ಲ ಕಂಪ್ಲೀಟ್ ಮನೆ ಇದೆ. ಒಬ್ರು ಅದ್ರ ಬಗ್ಗೆ ನಿಗಾ ತಗೊಳ್ಳೋದಿಲ್ಲ. ಮುನ್ಸಿಪಾಲಿಟಿ ಎಷ್ಟು ಹೇಳಿದ್ರು ಅವ್ರು ಕೇಳೋದು ಇಲ್ಲ. ಜಾಗದ ಓನರು ಕೇಳೋದಿಲ್ಲ. ಹಂಗಾಗಿ ದಯವಿಟ್ಟು ಈ ಕಡೆ ಆ ಕಡೆ ಮನೆಗೆ ತೊಂದರೆ ಆಗದೆ ಇದ್ದಂಗೆ ಮರವನ್ನು ಕಡಿಸ್ಬೇಕು. ಪುರಸಭೆಯವರ ಕೌನ್ಸಿಲ್ ಅಂತೂ ಬರೋದು ಇಲ್ಲ. ಇಲ್ಲಿ ಕೌನ್ಸಿಲ್ ಇದ್ರೂ ಇಲ್ಲ ಲೆಕ್ಕ ಆಗಿದೆ ಈ ವಾರ್ಡ್ ನಲ್ಲಿ. ಯಾವ ಯೋಚನೆ ಮಾಡ್ತಾರೆ? 31ನೇ ವಾರ್ಡು ಮುನ್ಸಿಪಾಲಿಟಿ ಹೇಳಾಯ್ತು, ಎಲ್ಲರೂ ಹೇಳಿದ್ರು, ಎಲ್ಲ ಬರ್ತಾರೆ, ನೋಡ್ತಾರೆ, ಹಂಗೆ ಹೋಗ್ತಾರೆ. ನಾಳೆ ದಿವಸ ಮನೆ ಮೇಲೆ ಬಿತ್ತು ಅಂದ್ರೆ ಇಲ್ಲಿ ಯಾರಿಗಾದ್ರೂ ಅನಾಹುತ ಆಯ್ತು ಅಂದ್ರೆ ಅದು ಜವಾಬ್ದಾರಿ ಯಾರು? ಮರ ಆಗಿ ಏನಿದ್ರೆ ಇದು 2-3 ಮನೆಗೆ ನಮಗೆ ತೊಂದರೆ ಇದೆ ಸಿಕ್ಕಾಪಟ್ಟೆ ನಮ್ಮ ಓಣಿಯವರಿಗೆ. ಯಾಕಂದ್ರೆ ಎಲ್ಲರಿಗೂ ತೊಂದರೆ ನಮ್ಮ ಮರ ಸಲುವಾಗಿ. ಗಾಡಿ ಬರ್ತಾ ಇದೆ, ಮಕ್ಕಳು ಓಡಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಇದು ತಗೊಳ್ಳೋದಿಲ್ಲ, ಗಮನಕ್ಕೆ ತಗೊಳ್ಳೋದಿಲ್ಲ. ಹಾಗಾಗಿ ನೋಡಿ ಎಲ್ಲರೂ ತೊಂದರೆ ಇದೆ. ನೀವು ಇದು ಏನಾರ ಮಾಡಿ ಕಡಿಸಿ ವ್ಯವಸ್ಥೆ ಮಾಡಿ. ನಿಮ್ಮ ಇಲಾಖೆಯಿಂದ ಯಾವ ಇಲಾಖೆ ಸಂಬಂಧಪಟ್ಟಿದ್ದು ಅದು ಬಂದು ನಿಂತ್ಕೊಂಡು ನೋಡ್ರಿ. ನೀವು ಬಂದು ಯಾರು ತೊಂದರೆ ಇದೆ ತುಂಬಾ ದಿವಸ ಪಾಪ ಅವರು ಕಾಸಿಂ ಸಾಹೇಬ್ರು ಹೊಡ್ತಾ ಇದ್ದಾರೆ. ಪಾಪ ಇವರು ಎದುರುಗಡೆ ಅವರು ಹೇಳ್ತಾ ಇದು ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ ನಮ್ದು ಕಂಪೌಂಡ್ ಪೂರ ಅಲ್ಲಿಂದ ಇಲ್ಲಿ ಅವ್ರ ಮಟ್ಟಿ ಬಿದ್ದು ಎಲ್ಲ ಮುಚ್ಚಿದೆ. ಇದೇ ವರ್ಷಕ್ಕೆ ಒಂದ್ಸಲ ಒಂದು ಕಂಪೌಂಡ್ ಅಂತ ಜಾಗ ಅಂದ್ರೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಹೇಳ್ರಿ. ಓನರ್ ಮುನ್ಸಿಪಾಲಿಟಿ ಅವರು ನಿಮ್ದು ಯಾರು ಬಂದು ಇದು ಮಾಡೋದಿಲ್ಲ, ಇದಕ್ಕೆ ಗಮನ ತಗೊಳ್ಳೋದಿಲ್ಲ.
ಮತ್ತೆ ನಮ್ದು ವಾರ್ಡ್ ಮೆಂಬರ್ ಇದ್ದಾರೆ, ಅವರು ಬಂದು ಇಲ್ಲಿ ಯಾವ್ದು ಬಂದು ನೋಡಿದ ಒಂದು 6 ತಿಂಗಳ ಒಂದ್ಸಲ ಬರುದಿಲ್ಲ ಇಲ್ಲಿ. 31ನೇ ವಾರ್ಡು ಅವರು ಇವತ್ತು ತುಂಬಾ ಕಡೆ ನೋಡಿ ಹೆದರಿಕೆ ಆಗ್ತಾ ಇದೆ ಮನೇಲಿ ಉಳಿಲಿಕ್ಕೆ. ಇದು ಈ ತರ ಆಗ್ತಾ ಇದೆ ಅಪಾಯ. ಬರೋದಿಲ್ಲ, ರಾತ್ರಿ ಪಾಪ ಅವ್ರಿಗೆ ನಿದ್ದೆ ಬರೋದಿಲ್ಲ. ಅವ್ರ ಸೈಟ್ನವ್ರು ಯಾರಂತ ಬಂದು ನೋಡಿ ನೀವು ಗಮನ ತಗೊಂಡಿದ್ದು ಕ್ಲೀನ್ ಮಾಡ್ಲಿಕ್ಕೆ ಹೇಳ್ರಿ, ಇಲ್ಲ ನೀವು ಕ್ಲೀನ್ ಮಾಡಿಸಿದ್ರೆ ನೋಡಿ ಮುನ್ಸಿಪಾಲಿಟಿ ಅವ್ರ ಇಲಾಖೆ ಬಂದು. ಏನೇ ಆಗಲಿ ಅನಾಹುತ ಆಗುವ ಮುಂಚೆ ಸಂಬಂಧಪಟ್ಟ ಸ್ಥಳೀಯ ನಗರಸಭಾ ಸದಸ್ಯರಾದ ಶ್ರೀಮತಿ ಸಬೀನಾ ತನ್ವೀರ್ ರವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನು ಸರಿಪಡಿಸಿಕೊಡಬೇಕು ಹಾಗೂ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಶಾಲಾ ಮಕ್ಕಳಿಗೆ ಅನುವು ಮಾಡಿಕೊಡಬೇಕು ಎನ್ನುವುದೇ ಸ್ಥಳೀಯರ ಪರವಾಗಿ ಸುದ್ದಿ ಮನೆಯ ಆಶಯವಾಗಿದೆ.